ನಮಸ್ಕಾರ ವೀಕ್ಷಕರೇ. ತೆಲಂಗಾಣ ರಾಜಕೀಯಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಕಾಂಗ್ರೆಸ್ ನಾಯಕ ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ 55 ಶಾಸಕರ ಜೊತೆಗೆ ಬಿಜೆಪಿಗೆ ಬರೋ ಸುದ್ದಿ ಹರಿದಾಡ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಕೂಡ ಆಗಿತ್ತು. ಅದು ಸುಳ್ಳೋ ನಿಜವೋ ಅಂತ ಸಾಕಷ್ಟು ಅಭಿಪ್ರಾಯಗಳಿಗೂ ದಾರಿ ಮಾಡಿಕೊಟ್ಟಿತ್ತು. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಈ ಸುದ್ದಿ ಬೆನ್ನಲ್ಲೇ ಇನ್ನೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ ಹಾಗೂ ಬಿಆರ್ಎಸ್ ನ 26 ಶಾಸಕರು ಬಿಜೆಪಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈ ಮಾತನ್ನ ಹೇಳಿರೋದು ತೆಲಂಗಾಣ ಬಿಜೆಪಿ ಹಿರಿಯ ನಾಯಕ ಬಂಡಿ ಸಂಜಯ್ ಕುಮಾರ್. ಯಾವ ಕ್ಷಣದಲ್ಲಿ ಬೇಕಾದರೂ ಸರ್ಕಾರ ಪತನ ಆಗ್ಬೋದು ಅಂತ ಕೈಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಸಂಜಯ್ ಕುಮಾರ್. ಹಾಗಿದ್ರೆ ತೆಲಂಗಾಣ ಸರ್ಕಾರ ಪತನವಾಗುತ್ತಾ? ಅಲ್ಲಿಯ ವಿಧಾನಸಭಾ ಬಲಾಬಲ ಹೇಗಿದೆ? ಮುಂದೆ ಇದರಿಂದ ಆಗೋ ಎಫೆಕ್ಟ್ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತೆಲಂಗಾಣದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಯ ಸಿಗ್ನಲ್ ಸಿಗ್ತಾ ಇದೆ. ಮೊನ್ನೆ ಇದೆಲ್ಲದಕ್ಕೂ ಸಿಎಂ ರೇವಂತ್ ರೆಡ್ಡಿಯ ಸೂತ್ರಧಾರಿ ಆಗ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಬಿಜೆಪಿ ನಾಯಕ ಬಂಡಿ ಸಂಜಯ್ ಕುಮಾರ್ ಓಪನ್ ಸ್ಟೇಟ್ಮೆಂಟ್ ನೀಡಿದ್ದು ರಾಜಕೀಯದಲ್ಲಿ ನಾನಾ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಆರ್ಎಸ್ ನ ಸುಮಾರು 26 ಎಂಎಲ್ಎಗಳು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನ ಸಂಜಯ್ ಹೇಳ್ತಾ ಇದ್ದಾರೆ. ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದಾ ಅಥವಾ ಕಾಂಗ್ರೆಸ್ ಅನ್ನ ಹೆದರಿಸೋದಕ್ಕೆ ಹೇಳ್ತಾ ಇರೋದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಆದ್ರೆ ಸದ್ಯದ ಆಗು ಹೋಗುಗಳನ್ನ ನೋಡಿದ್ರೆ ಬಹುಶಃ ಇದು ನಿಜವೇ ಇರ್ಬೋದೇನೋ ಅಂತ ಅನ್ನಿಸೋ ಹಾಗಿದೆ. ಸರ್ಕಾರ ಉಳಿಯುತ್ತೋ ಉದುರುತ್ತೋ ಅಂತ ನೋಡೋದಕ್ಕೂ ಮುನ್ನ ಅಲ್ಲಿನ ವಿಧಾನಸಭೆಯ ಬಲಾಬಲವನ್ನ ಹೇಳ್ತಾ ಹೋಗ್ತೀನಿ. 119 ಸೀಟ್ಗಳಿರೋ ತೆಲಂಗಾಣದಲ್ಲಿ 60 ಸೀಟ್ಗಳನ್ನ ಗೆಲ್ಲೋ ಪಕ್ಷ ಅಧಿಕಾರವನ್ನ ಹಿಡಿಯೋದಕ್ಕೆ ಅರ್ಹ ಪಕ್ಷ ಎನಿಸಿಕೊಳ್ಳುತ್ತೆ. 2023ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ 72 ಸೀಟ್ ಗೆದ್ದಿದ್ರೆ ಬಿಆರ್ಎಸ್ 31 ಸೀಟ್ಗಳಲ್ಲಿ ಗೆದ್ದಿದೆ. ಬಿಜೆಪಿ 8 ಸೀಟ್ಗಳಲ್ಲಿ ಗೆದ್ದಿದೆ. ಬಂಡಿ ಸಂಜಯ್ ಕುಮಾರ್ ಹೇಳಿರೋ ಪ್ರಕಾರ ಕಾಂಗ್ರೆಸ್ ಹಾಗೂ ಬಿಆರ್ಎಸ್ ನಿಂದ 26 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ. ಈ ಪೈಕಿ ಕಾಂಗ್ರೆಸ್ ಬಲ 60ಕ್ಕಿಂತ ಇಳಿಸುವಷ್ಟು ಶಾಸಕರು ನಿರ್ಗಮಿಸಿದ್ರೆ ಸರ್ಕಾರಕ್ಕೆ ಶಾಸಕ ಬಲ ಕಡಿಮೆ ಆಗುತ್ತೆ. ಆಗ ಇತರೆ ಪಕ್ಷಗಳು ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಓವೈಸಿಯ ಎಐಎಂಐಎಂ ಪಕ್ಷಗಳ ಬೆಂಬಲ ಬೇಕಾಗುತ್ತೆ. ಆದ್ರೆ ಅದಕ್ಕೂ ಮುನ್ನ ನಡೆಯೋ ಬೈ ಎಲೆಕ್ಷನ್ ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಕೆರಳಿಸುತ್ತೆ. ಸಂಜಯ್ ಕುಮಾರ್ ಹೇಳೋ ಪ್ರಕಾರ ಬೈ ಎಲೆಕ್ಷನ್ ನಡೆದ್ರೆ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲೋದು ಗ್ಯಾರಂಟಿ ಅಂತ. ಆದ್ರಿಂದ ಅತಂತ್ರ ಸ್ಥಿತಿ ಉಂಟಾಗೋ ಸಾಧ್ಯತೆ ಇದೆ. ಇನ್ನು ತೆಲಂಗಾಣದಲ್ಲಿ ಓವೈಸಿ ಪಕ್ಷ 7 ಸೀಟ್ ಗೆದ್ದಿದ್ರೆ ಕಮ್ಯುನಿಸ್ಟ್ 1 ಸೀಟ್ ಗೆದ್ದಿದೆ. ಕಮ್ಯುನಿಸ್ಟ್ ಪಕ್ಷ ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದೆ. ವಿಚಾರ ಏನಂದ್ರೆ ಈ ಎರಡೂ ಪಕ್ಷ ಸೇರಿ ಒಟ್ಟು 8 ಸೀಟ್ಗಳು ಒಂದು ವೇಳೆ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲೋ ಮನಸ್ಸು ಮಾಡಿದ್ರು ಕಾಂಗ್ರೆಸ್ ಬಳಿ 52 ಸೀಟ್ ಕಡ್ಡಾಯವಾಗಿ ಇರಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಅತಂತ್ರ ಸ್ಥಿತಿ ಆಗುತ್ತೆ. ಆಪರೇಷನ್ ಮೂಲಕ ಬಹುಮತ ಸಾಧಿಸೋದು ಅನಿವಾರ್ಯ ಆಗತ್ತೆ. ಯಾಕಂದ್ರೆ ಉಳಿದ ದೊಡ್ಡ ಪಕ್ಷಗಳ ಜೊತೆಗೆ ಮೈತ್ರಿ ಖಂಡಿತ ಸಾಧ್ಯ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬದ್ಧ ವೈರಿಗಳು. ಇತ್ತ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಬಿಆರ್ಎಸ್ ಬದ್ಧ ವೈರಿ. ಆದ್ರಿಂದ ಈ ಮೈತ್ರಿಯು ಕೂಡ ನಡೆಯೋದು ಕಷ್ಟ ಸಾಧ್ಯ. ಇನ್ನುಳಿದಿರೋ ಆಪ್ಷನ್ ಅಂದ್ರೆ ಅದು ಬಿಜೆಪಿ ಹಾಗೂ ಬಿಆರ್ಎಸ್ ಮೈತ್ರಿ. ಆದ್ರೆ ಅದು ಕೂಡ ನಡೆಯೋದು ಬಹುತೇಕ ಡೌಟ್. ಯಾಕಂದ್ರೆ ಕೆಸಿಆರ್ ಅಧಿಕಾರದಲ್ಲಿ ಇರುವಾಗಲೇ ಮೋದಿಯನ್ನ ಬಲವಾಗಿ ವಿರೋಧಿಸ್ತಾ ಬಂದಿದ್ರು. ಆದ್ರಿಂದ ತೆಲಂಗಾಣ ವಿಧಾನಸಭೆ ಅತಂತ್ರ ಆಗಿ ಹೋಗುತ್ತೆ. ಅಂದಹಾಗೆ 26 ಶಾಸಕರು ಕಾಂಗ್ರೆಸ್ ಹಾಗೂ ಬಿಆರ್ಎಸ್ಗೆ ಕೈಕೊಟ್ಟು ಬಿಜೆಪಿಗೆ ಬಂದ್ರೆ ಬಿಜೆಪಿ ಸರ್ಕಾರ ರಚಿಸೋದಕ್ಕಂತೂ ಚಾನ್ಸೇ ಇಲ್ಲ. ಆದ್ರೆ ಇಲ್ಲಿ ಹೊಡೆತ ಬೀಳೋದು ಬಿಆರ್ಎಸ್ಗೆ. ಯಾಕಂದ್ರೆ ವಿಪಕ್ಷದಲ್ಲಿ ಬಿಜೆಪಿ ಬಂದು ಕೂರ್ತು ಅಂದ್ರೆ ಇನ್ನಷ್ಟು ಬಲ ಸಿಕ್ಕಂತಾಗುತ್ತೆ. ಹಂತ ಹಂತವಾಗಿ ಬಿಜೆಪಿ ತನ್ನ ತಾಕತ್ತನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ದಾರಿ ಆದಂತಾಗುತ್ತೆ. ಇದರ ಜೊತೆಗೆ ತೆಲಂಗಾಣ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ 2 ಬಾರಿ ಸರ್ಕಾರ ರಚಿಸಿದ್ದ ಬಿಆರ್ಎಸ್ ಪಾರ್ಟಿ ಹೇಳ ಹೆಸರಿಲ್ಲದಂತಾಗಿ ಹೋಗುತ್ತೆ. ಒಂದು ಕಡೆ ಕೆಸಿಆರ್ಗೆ ಏಜ್ ಫ್ಯಾಕ್ಟರ್ ಬಾಧಿಸ್ತಾ ಇದ್ರೆ ಇನ್ನೊಂದು ಕಡೆ ಪುತ್ರಿ ಭ್ರಷ್ಟಾಚಾರ ಹಾಗೂ ಲಿಕರ್ ಸ್ಕ್ಯಾಮ್ ಕೇಸ್ನಲ್ಲಿ ಜೈಲು ಕಂಡಿದ್ದಾರೆ. ಆಡಳಿತ ವಿರೋಧಿ ಅಲೆಯಿಂದ ಕುಗ್ಗಿರೋ ಪಕ್ಷಕ್ಕೆ ಈಗ ಎಲ್ಲಾ ಬೆಳವಣಿಗೆಗಳು ಬಾಧಿಸೋದ್ರಿಂದ ಮತ್ತೆ ಚಿಗುರೋದಕ್ಕೆ ಭಾರಿ ಕಷ್ಟ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಆಪರೇಷನ್ ಬಗ್ಗೆ ಹೇಳಿಕೆ ನೀಡಿರೋ ಸಂಜಯ್ ಕುಮಾರ್ ಇನ್ನೊಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅದೇನಂದ್ರೆ ಬಿಜೆಪಿಗೆ ಇತರೆ ಪಕ್ಷಗಳಿಂದ ಬರೋ ನಾಯಕರು ಇಡಿ, ಐಟಿ ಹಾಗೂ ಇತರೆ ಇಲಾಖೆಗಳ ಆರೋಪ ಪಟ್ಟಿಯಲ್ಲಿ ಇರಬಾರದು ಅನ್ನೋದು. ಅರ್ಥಾತ್ ಹಗರಣಗಳಲ್ಲಿ ಭಾಗಿಯಾಗಿರೋ ಯಾವುದೇ ನಾಯಕರನ್ನ ನಾವು ಬಿಜೆಪಿಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಕೆಲ ನಾಯಕರು ತಮ್ಮ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದಾಗ ಇದೇ ವಿಚಾರ ಸದ್ದು ಮಾಡಿತ್ತು. ಅಪವಾದ ಹೊತ್ತವರೆಲ್ಲ ಬಿಜೆಪಿಗೆ ಬಂದು ಪಾಪ ಕಳೆದುಕೊಳ್ತಾರೆ, ಉಳಿದವರ ಮೇಲೆ ಇಡಿ, ಐಟಿಯನ್ನ ಪ್ರಯೋಗ ಮಾಡಲಾಗುತ್ತೆ ಅಂತ.
ಆದ್ರೆ ಈ ಸಂಬಂಧ ಕ್ಲಾರಿಟಿ ನೀಡಿದ್ದ ಅಮಿತ್ ಶಾ ಯಾರೇ ಬಂದರೂ ಅವರ ಮೇಲಿರೋ ಕೇಸ್ಗಳನ್ನ ವಜಾ ಮಾಡೋದಿಲ್ಲ, ಅವರ ಮೇಲಿರೋ ಆರೋಪಗಳನ್ನ ಅವರು ಎದುರಿಸ್ತಾರೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಪಕ್ಷಕ್ಕೆ ಕರೆತರುವಾಗಲೇ ಫಿಲ್ಟರ್ ಮಾಡೋ ನಿಟ್ಟಿನಲ್ಲಿ ಅಂತವರಿಗೆ ಮಾತ್ರ ಎಂಟ್ರಿ ಅಂತಿದ್ದಾರೆ ಬಂಡಿ ಸಂಜಯ್ ಕುಮಾರ್. ಇನ್ನು ಇದೆಲ್ಲದರ ಜೊತೆಗೆ ಇನ್ನೊಂದು ಅಚ್ಚರಿ ವಿಚಾರ ಏನಂದ್ರೆ, ರೇವಂತ್ ರೆಡ್ಡಿ ಬಿಜೆಪಿಗೆ ಬರ್ತಾ ಇರೋ ರೂಮರ್ಸ್ ಬಂದ ದಿನವೇ ಇನ್ನೊಂದು ಬೆಳವಣಿಗೆ ಕೂಡ ನಡೆದಿತ್ತು ಅನ್ನೋದು. ಬಿಆರ್ಎಸ್ ನ 6 MLCಗಳು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು. ಈಗ ಅದರ ಬೆನ್ನಲ್ಲೇ ಬಿಆರ್ಎಸ್ ಬಿಟ್ಟು ಕಾಂಗ್ರೆಸ್ ಸೇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಆರ್ಎಸ್ ನಿಂದ ಕಾಂಗ್ರೆಸ್ಗೆ 7ನೇ MLA ಸೇರ್ಪಡೆ ಆಗಿದ್ದಾರೆ. ಇನ್ನೊಂದೆಡೆ ಬಿಆರ್ಎಸ್ ನಿಂದ ಸ್ಪರ್ಧಿಸಿ ಗೆದ್ದಿದ್ದ ಲೋಕಸಭಾ ಸದಸ್ಯ ಕೇಶವರಾವ್ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸಿಎಂ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಎಲ್ಲರೂ ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಅಂದಹಾಗೆ ಬಿಆರ್ಎಸ್ ಬಿಟ್ಟು ಬಂದ ಕೆಲ ನಾಯಕರು ಕೆಸಿಆರ್ ಪುತ್ರ ಕೆಟಿಆರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಈ ಮೂಲಕ ತೆಲಂಗಾಣದಲ್ಲಿ ಬಿಆರ್ಎಸ್ ನಿರ್ನಾಮಕ್ಕೆ ಕಾಂಗ್ರೆಸ್ ಭಾರಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಅಂದಹಾಗೆ ಇದೇ ವೇಳೆ ಇನ್ನೂ ಕೆಲ ಚರ್ಚೆಗಳು ಕೂಡ ನಡೀತಾ ಇವೆ. ಅದೇನಂದ್ರೆ, ಒಂದು ಕಡೆ ರೇವಂತ್ ರೆಡ್ಡಿ ಬಿಜೆಪಿಗೆ ಬರ್ತಾರೆ ಅನ್ನೋ ರೂಮರ್ಸ್ ಇದೆ, ಆದ್ರೆ ಅವರೇ ಮುಂದೆ ನಿಂತು ಕಾಂಗ್ರೆಸ್ ಅನ್ನ ಬಲಪಡಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದನ್ನ ನಂಬಬೇಕು ಅನ್ನೋದು ಹಲವರಲ್ಲಿರೋ ಅನುಮಾನ. ಆದ್ರೆ ರೇವಂತ್ ರೆಡ್ಡಿ ಲೆಕ್ಕಾಚಾರವೇ ಬೇರೆ ಅಂತ ಹೇಳಲಾಗ್ತಾ ಇದೆ. ಅದೇನಂದ್ರೆ, ಹಲವಾರು ಪಕ್ಷಗಳನ್ನ ಕಂಡು ಕಾಂಗ್ರೆಸ್ಗೆ ಬಂದಿರೋ ರೇವಂತ್ ರೆಡ್ಡಿಗೆ ಪಕ್ಷದೊಳಗೆ ಕಿರಿಕಿರಿ ಇದೆ. ಸೀನಿಯರ್ ಕಾಂಗ್ರೆಸ್ ನಾಯಕರೆಲ್ಲ ರೇವಂತ್ ರೆಡ್ಡಿ ವಿರುದ್ಧ ಆಗಾಗ ದನಿ ಎತ್ತುತ್ತಲೇ ಇರ್ತಾರೆ. ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ರೇವಂತ್ ಪರವೇ ಇದ್ರೂ ಕೆಲ ಲೋಕಲ್ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲೇ ಇರುತ್ತವೆ. ಇದೆಲ್ಲ ಒಂದು ಹಂತದಲ್ಲಿ ಸರಿ ಹೋಗ್ಬೇಕು ಅಂದ್ರೆ ಪಕ್ಷದಲ್ಲಿ ತಾವೇ ಪವರ್ಫುಲ್ ಅನ್ನೋದು ಸಾಬೀತಾಗ್ಬೇಕು. ಆದ್ರಿಂದ ಪಕ್ಷವನ್ನ ಬಲಪಡಿಸೋ ನಿಟ್ಟಿನಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಹಲವರ ಅಭಿಪ್ರಾಯ. ಅಂದಹಾಗೆ ಇಲ್ಲಿ ಇನ್ನೊಂದು ಐಡಿಯಾ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇನಂದ್ರೆ, ಒಂದು ವೇಳೆ ರೇವಂತ್ ರೆಡ್ಡಿಗೆ ಫ್ರೀ ಹ್ಯಾಂಡ್ ಸಿಗದೆ ಹೆಜ್ಜೆ ಹೆಜ್ಜೆಗೂ ಆಂತರಿಕ ಸಮಸ್ಯೆಗಳು ಸವಾಲಾಗ್ತಾ ಹೋಯ್ತು ಅಂದ್ರೆ ಪಕ್ಷ ಬಿಡೋ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಆಗ ಅವರು ರೆಬೆಲ್ ಆದ್ರೆ ಅವರ ಬೆನ್ನಿಗೆ ನಿಲ್ಲೋ ನಾಯಕರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಅದರ ಜೊತೆಗೆ ಈಗ ಯಾರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೋ ಅವರು ಕೂಡ ರೇವಂತ್ ರೆಡ್ಡಿ ಬೆನ್ನಿಗೆ ನಿಲ್ತಾರೆ. ಒಂದೇ ರೆಬೆಲ್ ಆಗೋ ಮೂಲಕ ತಮ್ಮ ಸಾಮರ್ಥ್ಯವನ್ನ ತೋರಿಸಿ ಅಧಿಕಾರವನ್ನ ಉಳಿಸಿಕೊಳ್ಳೋದು, ಇಲ್ಲವೇ ದೊಡ್ಡ ಬೆಂಬಲದೊಂದಿಗೆ ಬಿಜೆಪಿ ಜೊತೆಗೆ ಹೋಗಿ ಕೈ ಸರ್ಕಾರವನ್ನ ಉರುಳಿಸೋದು. ಈ ರೀತಿಯಲ್ಲಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಚಿಂತನೆಯಲ್ಲಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ತೆಲಂಗಾಣದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗೋದು ಗ್ಯಾರಂಟಿನಾ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಆದ್ರೆ ಈಗ ಯಾವ ಬೆಳವಣಿಗೆ ಆದ್ರೂ ಮುಂದಿನ ಎಲೆಕ್ಷನ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕೈ ಕಮಲ ಜಟಾಪಟಿಗಳ ಮಧ್ಯೆ ಪಾತಾಳ ನೋಡ್ತಾ ಇರೋ ಬಿಆರ್ಎಸ್ ಕೂಡ ಎದ್ದು ನಿಲ್ಲೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.